ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಇವತ್ತೊಂದು ಭಾರವಾದ ಮನಸ್ಸು. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಏನು ಹುಬ್ಬಳ್ಳಿ ಧಾರವಾಡನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಸ್ವಂತ ತಂದೆನೇ ತನ್ನ 7 ತಿಂಗಳ ಗರ್ಭಿಣಿಯ ಮಗಳನ್ನ ಕೊಲ್ತಾನೆ. ಜಾತಿ ಅನ್ನೋ ಕಾರಣಕ್ಕೆ ಆಕೆ ಒಬ್ಬ ದಲಿತ ಯುವಕನನ್ನ ಮದುವೆಯಾದಳು ಅನ್ನೋ ಕಾರಣಕ್ಕಾಗಿ ಇವೆಲ್ಲ ಘಟನೆಗಳು ನಡೆದವ. ಆ ಭಾರವಾದ ಮನಸ್ಸಿನಿಂದ ಇವತ್ತೇನಪ್ಪ ಅಂದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ಹೊತ್ಕೊಂಡು ಬಂದಿದ್ದೀನಿ. ಅದೇನಪ್ಪ ಅಂದ್ರೆ ಡಿಸೆಂಬರ್ 25 ಮನೋಸ್ಮೃತಿಯನ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಾಡ್ನಲ್ಲಿ ಸುಟ್ಟಿರ್ತಕ್ಕಂಥ ದಿನ. ಅಂದ್ರೆ ಮನೋಸ್ಮೃತಿಯನ್ನ ದಹಿಸಿದ ದಿನ, ಮನೋಸ್ಮೃತಿ ದಹನ ದಿವಸ ಅಂತ ಕರೀತಾರೆ ಇದಕ್ಕೆ. ಈ ಮನೋಸ್ಮೃತಿ ದಹಿಸಿದ್ದಕ್ಕೂ ಇಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಒಂದು ಕೊಲೆ ಮಾಡಿದ್ದಕ್ಕೂ ಬಹಳಷ್ಟು ಲಿಂಕ್ ಆಗ್ತದೆ, ಸಿಂಕ್ ಆಗ್ತದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಸೆ ಇತ್ತು, ಮನೋಸ್ಮೃತಿ ಈ ಭಾರತ ದೇಶದಿಂದ ಸಂಪೂರ್ಣವಾಗಿ ಬ್ಯಾನ್ ಆಗಬೇಕು, ಇದರ ಆಚರಣೆ ನಿಂತು ಹೋಗ್ಬಿಡ್ಬೇಕಂತ ಹೇಳಿ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನೋಸ್ಮೃತಿಯನ್ನ ಸುಟ್ರು, ಯಾವ ಕಾರಣಕ್ಕಾಗಿ ಸುಟ್ರು ಅನ್ನೋದು ನೀವೆಲ್ಲರೂ ಕೂಡ ಈ ದೇಶದ ಅಸ್ಪೃಶ್ಯರು, OBCಗಳು, ಮೂಲ ನಿವಾಸಿಗಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕಂದ್ರ ಬ್ರಾಹ್ಮಣರು ನಿರ್ಮಾಣ ಮಾಡಿರುವ ಜಾತಿ ಬಹುಶಃ ಅವ್ರು ಆಚರಣೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ಕಟ್ಟುನಿಟ್ಟಾಗಿ ಇವತ್ತಿಗೂ ಅದನ್ನು ಕಾಪಾಡ್ಕೊಂಡು ಬಂದಿರಿ. ಅದೇ ಜಾತಿ ವ್ಯವಸ್ಥೆ ಆಧಾರದ ಮ್ಯಾಗನ ಕೊಲೆ, ಸುಲಿಗೆ, ಅತ್ಯಾಚಾರ, ಅನ್ಯಾಯ, ಅಕ್ರಮ, ದಬ್ಬಾಳಿಕೆ, ದೌರ್ಜನ್ಯ ಇವತ್ತಿಗೂ ಕೂಡ ನಡೀತಾವ. ಇದೆಲ್ಲ ನಡಿಬಾರ್ದಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದು ಮನುಸ್ಮೃತಿಯನ್ನು ಸುಟ್ಟರು. ಏನಿದು ಮನುಸ್ಮೃತಿ ಅಂದ್ರ ಇದೊಂದು ಸಾಮಾಜಿಕ ಕಾನೂನಾಗಿತ್ತು. ಯಾವಾಗ ನಮ್ಮ ದೇಶಕ್ಕೆ ಈ ಸಂವಿಧಾನ ಏನಿದೆಯಲ್ಲ, ಭಾರತದ ಸಂವಿಧಾನ, ಇದು ಬರೋದಕ್ಕಿಂತ ಪೂರ್ವದಲ್ಲಿ ಈ ದೇಶಕ್ಕೆ ಲಾಗುವಾಗಿರುವಂತ ಇನ್ನೊಂದು ಕಾನೂನು ಯಾವುದಂದ್ರ ಈ ಬ್ರಾಹ್ಮಣ ಪ್ರೇರಿತ ಹಿಂದೂ ಧರ್ಮದ ಮೇಲ್ವರ್ಗದ ಬ್ರಾಹ್ಮಣರು ರಚಿಸಿರ್ತಕ್ಕಂಥ ಮನುಸ್ಮೃತಿಯೇ ಕಾನೂನಾಗಿತ್ತು. ಈ ಕಾನೂನಲ್ಲಿ ಅತಿ ಹೆಚ್ಚು ದಬ್ಬಾಳಿಕೆ, ದೌರ್ಜನ್ಯಕ್ಕೊಳಗಾಗಿರುವಂತ 2 ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು. ಒಂದೇನಪ್ಪಾ ಅಂದ್ರ ಈ ಮನೋಸ್ಮೃತಿ ಕಾನೂನಿನ ಪ್ರಕಾರ ಹೆಣ್ಣು ಮಗಳು ಮನುಷ್ಯಳೇ ಅಲ್ಲ. ಹೆಣ್ಣು ಮಗಳು ಕೇವಲ ಆಜ್ಞೆಯನ್ನ ಪಾಲನೆ ಮಾಡಬೇಕು. ಅಂದ್ರೆ ಆರ್ಡರ್ ನಾವೇನ್ ಕೊಡ್ತೀವಲ್ಲ ಅದನ್ನ ತಲೆ ತಗ್ಗಿಸಿ ಹೂ ಅನ್ಬೇಕು. ಹೆಣ್ಣು ಮಗಳು ನಮಗೆ ಸುಖ ಕೊಡಬೇಕು, ನಮಗೆ ಊಟ ಮಾಡಿ ಕೊಡಬೇಕು, ನಮಗೆ ಮಕ್ಕಳ ಹಡಿದು ಕೊಡಬೇಕು, ನಮ್ಮ ಎಲ್ಲ ಸುಖ ಸಂಪತ್ತುಗಳನ್ನ ಕೊಡ್ಬೇಕು ವಿನಃ ಆಕೆಗೆ ಯಾವುದೇ ರೀತಿಯಾದಂಥ ಸ್ವಾತಂತ್ರ್ಯ ಇರಲಿಲ್ಲ. ಆಕೆ ಹುಟ್ಟಿದಾಗ ತಂದೆಯ ನೆರಳಲ್ಲೇ ಇರಬೇಕು, ಮದುವೆಯಾದಾಗ ಗಂಡನ ನೆರಳಲ್ಲೇ ಇರಬೇಕು, ಆ ನಂತರ ಮುಪ್ಪು ಅಂದ್ರೆ ಮಧ್ಯ ವಯಸ್ಕ ದಾಟಿದ ನಂತರ ಮಕ್ಕಳ ನೆರಳಲ್ಲಿ ಇರ್ಬೇಕಾಕಿ. ಗಂಡು ಮಕ್ಕಳ ನೆರಳಲ್ಲಿ ಇರಬೇಕು, ತಂದೆ ನೆರಳಲ್ಲಿ ಇರಬೇಕು, ಗಂಡನ ನೆರಳಲ್ಲಿ ಇರ್ಬೇಕು ಅಂತ ಹೇಳಿ ಸ್ಪಷ್ಟವಾಗಿ ಮನುಸ್ಮೃತಿ ಹೇಳ್ತಿತ್ತು. 2ನೇ ದಿನ ಶೂದ್ರರು ಹುಟ್ಟಿದ್ದೇ ಸೇವೆ ಮಾಡಕ್ಕೆ, ಅಂದ್ರೆ ಗುಲಾಮ್ಗಿರಿ ಮಾಡಕ್ಕೆ. ಅವರು ಯಾವುದೇ ಪ್ರಶ್ನೆಯನ್ನ ಯಾವುದೇ ಸಂದರ್ಭದಲ್ಲಿಯೂ ಮಾಡುವಂತ ಆಲೋಚನೆಯನ್ನೇ ಮಾಡಬಾರ್ದು. ಪ್ರಶ್ನೆ ಮಾಡುವಾಗಿಲ್ಲ ಶೂದ್ರರು. ಸನ್ಮಾನವನ್ನ ಮಾಡಿಸಿಕೊಳ್ಳೋದವರು ಅವರ ನಿಲುಕದ ನಕ್ಷತ್ರ. ಅದು ಸನ್ಮಾನಗಳು, ಸತ್ಕಾರಗಳು ಅವ್ರಿಗಿಲ್ಲ. ಶಿಕ್ಷಣ ಅನ್ನೋದವ್ರ ಕನಸಿನ ಸಹಿತ ಬರಬಾರ್ದು. ಅದು ಅಕ್ಷರದ ಜ್ಞಾನ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ಕೊಡುವಂಗಿಲ್ಲ. ಆದರೆ ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ 3 ಜನಾಂಗ ಅದರಲ್ಲ, ಈ ಅಷ್ಟೂ ಜನಾಂಗಕ್ಕ ಸೇವೆ ಮಾಡುವಂತ ಒಂದು ವರ್ಗ ಯಾವುದಂದ್ರೆ ಶೂದ್ರ ವರ್ಗ, ಅಸ್ಪೃಶ್ಯ ವರ್ಗ ಅಂತ ಹೇಳ್ಬೋದು. ಅದಕ್ಕಿಂತಲೂ ಕೆಳಗೆ ಈಗ ಈ ದೇಶದಲ್ಲಿರುವಂತ ದಲಿತರು ಯಾರಪ್ಪ ಅಂದ್ರ ಇವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಅಲ್ಲಿವು. ಈ ಶೂದ್ರಕ್ಕಿಂತ ಕೆಳಗಿರುವಂತಹ ಇನ್ನೊಂದು ವರ್ಗ, ಅದು ಊರು ಹೊರಗಡೆ ಇರ್ತಕ್ಕಂತಹ ಕ್ಷತ್ರಿಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅತಿ ಶೂದ್ರ ಜನಾಂಗ ಅಂತ ಹೇಳಿ ನಮ್ಮನ್ನು ತುಳಿಯಲ್ಪಟ್ಟರು. ಹಿಂಗಾಗಿ ಈ ಒಂದು ಮನುಸ್ಮೃತಿ ಮನುಷ್ಯನ ಜೀವನಕ್ಕೆ, ಮನುಷ್ಯನ ಬದುಕಿಗೆ ಬಹಳ ದೊಡ್ಡ ಮಾರಕವಾಗಿರ್ತಕ್ಕಂಥ, ಅನ್ಯಾಯ ಮಾಡುವಂತಹ ಒಂದು ತಾವೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಪುಸ್ತಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 25, 1927ನೇ ತಾರೀಕಿಗೆ ಇದನ್ನು ಸುಟ್ಟು ಹಾಕ್ತಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಇತಿಹಾಸ. 1873ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಇದೇ ಡಿಸೆಂಬರ್ 25 ಇನ್ನೊಂದು ಕ್ರಾಂತಿ ಮಾಡ್ತಾರೆ. ಭಾರತ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುರೋಹಿತ ರಹಿತವಾಗಿರ್ತಕ್ಕಂಥ ಒಂದು ಮದುವೆಯನ್ನ ಮಾಡ್ತಾರೆ. ನೋಡ್ರಿ, ಯಾವಾಗಲೂ ಈ ದೇಶದಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಪುರೋಹಿತರು ಇರಲೇಬೇಕಾಗಿತ್ತು. ಮನೆಯೊಳಗಿನ ಸತ್ಯನಾರಾಯಣ ಪೂಜೆನೇ ಆಗಿರಲಿ,
ಮನೆಯ ಗೃಹ ಪ್ರವೇಶ ಆಗಿರಲಿ, ಮದುವೆನೇ ಆಗಿರಲಿ, ನಾಮಕರಣ ಆಗಿರಲಿ, ಏನೇ ಆಗಿರಲಿ, ಬ್ರಾಹ್ಮಣರು ಬಂದು ಪೂಜೆ ಮಾಡಿದ್ರೆ ಮಾತ್ರ ಅದು ಸಂಪನ್ನ ಆಗ್ತೈತೆ ಅನ್ನುವಂತಹ ಪರಿಪಾಠವನ್ನ ಬ್ರಾಹ್ಮಣರೇ ಅವರು ತಯಾರು ಮಾಡಿರ್ತಕ್ಕಂಥ ಮನುಸ್ಮೃತಿಯಲ್ಲಿ ಬರೆಸ್ಕೊಂಡಿದ್ರು. ಅದನ್ನ ವಿರೋಧ ಮಾಡಿದವರು 1873ರಲ್ಲಿ ಪ್ರಥಮ ಬಾರಿಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಬ್ರಾಹ್ಮಣ ಪುರೋಹಿತರ ಬಿಟ್ಟು ಒಂದು ಸತ್ಯ ಶೋಧಕ ಸರಳ ವಿವಾಹವನ್ನ ಮಾಡಿ ಕ್ರಾಂತಿ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಡಿಸೆಂಬರ್ 25, 1927ರಂದು ಈ ಒಂದೇನಪ್ಪಾ ಅಂದ್ರೆ ಮನುಸ್ಮೃತಿಯನ್ನು ಸುಡ್ತಾರೆ. ಈಗ ಯಾವ ಮಟ್ಟಕ್ಕ ಇದು ಅನ್ಯಾಯ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಶಿವಾಜಿ ಮಹಾರಾಜರ ಉದಾಹರಣೆಯನ್ನ ನಾನು ಹೇಳಿಕ್ ಬಯಸ್ತೀನಿ. ಬಹಳ ಜನರಿಗೆ ಗೊತ್ತಿಲ್ಲ. ಶಿವಾಜಿ ಮಹಾರಾಜರಿಗೂ ಕೂಡ ಈ ಮನುಸ್ಮೃತಿ ಮತ್ತು ಬ್ರಾಹ್ಮಣರು ಅನ್ಯಾಯ ಮಾಡ್ತಾರೆ, ಅವಮಾನ ಮಾಡ್ತಾರೆ, ಅವ್ರನ್ನ ಹೀಯಾಳಿಸ್ತಾರ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ರಾಯಗಢವನ್ನ ವಶಪಡಿಸಿಕೊಂಡಾಗ, ಅಲ್ಲೆಲ್ಲ ತಮ್ಮ ತಲವಾರು, ತಮ್ಮ ಮಹಾಪರಾಕ್ರಮವನ್ನ ಮಾಡಿದಾಗ ಅವರಿಗೆ ಪಟ್ಟಾಭಿಷೇಕ ಮಾಡಬೇಕಾಗಿರ್ತದ. ಪಟ್ಟಾಭಿಷೇಕ ಮಾಡುವಂತ ಸಂದರ್ಭದಲ್ಲಿ ಪೂನಾದ ಎಲ್ಲಾ ಬ್ರಾಹ್ಮಣರಿಗೂ ಹೇಳಿದ್ರು, ಯಾರು ಕೂಡ ಒಪ್ಪೋದಿಲ್ಲ. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜನು ಒಬ್ಬ ಶೂದ್ರ ವಂಶದಲ್ಲಿ ಹುಟ್ಟಿದವನಾಗಿದ್ದಾನ, ಅವನಿಗೆ ನಾವು ಪಟ್ಟಾಭಿಷೇಕ ಮಾಡಂಗಿಲ್ಲ ನಿರಾಕರಣೆ ಮಾಡ್ತಾರೆ. ಅವಾಗ ದೂರದ ವಾರಣಾಸಿಗೆ ಅವರ ಸಹಚರನನ್ನ ಕಳಿಸಿ ಅಲ್ಲಿ ಗಾಗಾಭಟ್ ಅಂತಕ್ಕಂಥ ಒಬ್ಬ ಬ್ರಾಹ್ಮಣನನ್ನ ಸಂಪರ್ಕ ಮಾಡಿ ನಮ್ಮ ಶಿವಾಜಿ ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡ್ಬೇಕಂತ ಹೇಳಿದಾಗ ಆ ಗಾಗಾಭಟ್ನು ಕೂಡ ಅದನ್ನ ಹೇಳ್ತಾನೆ, ಇಲ್ಲಪ್ಪ ನಿಮ್ಮ ಶಿವಾಜಿ ಮಹಾರಾಜ ಹುಟ್ಟಿನಿಂದ ಕ್ಷತ್ರಿಯನಲ್ಲ, ಒಬ್ಬ ಶೂದ್ರ ಜಾತಿಯವನು ಅಂತೇಳಿ. ಹಾಗಾದ್ರೆ ನೀವು ಅರ್ಥ ಮಾಡ್ಕೊರಿ ಶೂದ್ರ ಯಾರಿಲ್ಲ ಅಂತೇಳಿ. ದುಡಿಯೋ ವರ್ಗವೆಲ್ಲ ಶೂದ್ರ ಆಗಿತ್ತು. ಅಲ್ಲಿ ದಲಿತರಂದ್ರೆ ಶೂದ್ರ ಅಂತ ತಪ್ಪು ಕಲ್ಪನೆಯಲ್ಲಿದ್ದೀರಿ. ಅತಿ ಶೂದ್ರ ಜನಾಂಗ ಇವತ್ತಿನ ದಲಿತ ಸಮಾಜ. ಶೂದ್ರ ಜನಾಂಗ ಇವತ್ತು ನೀವೇನು ಸವರ್ಣೀಯರು ಅನ್ಕೊಂಡಿದ್ರೆ ನೀವೆಲ್ಲ ಶೂದ್ರರೇ. ಹಾಗಾಗಿ ಶಿವಾಜಿ ಮಹಾರಾಜರ ಹೋಗಿರ್ತಕ್ಕಂಥ ಆ ಶಿವಾಜಿ ಮಹಾರಾಜರ ಮನುಷ್ಯ ಹೇಳ್ತಾನೆ, ಇಲ್ಲ ನಿಮಗೆ ನಾವು ವಾಪಸ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ, ಲಂಚ ಕೊಡ್ತೀವಿ, ನೀವೇನು ಕೇಳಿದ್ದನ್ನ ಕೊಡ್ತೀವಿ ಅಂದಾಗ ಅವಾಗ ಒಪ್ಕೊಂಡಿರ್ತಕ್ಕಂಥ ಗಾಗಾಭಟ್ಟ ಲಂಚ ತಗೊಂಡು ವಾಪಸ್ ತಗೊಂಡು ಒಂದು ಕುಂಡಲಿ ಅಲ್ಲೇ ಬರಿತಾನೆ. ಯಾಕಂದ್ರೆ ಎಲ್ಲಾ ಕುಂಡಲಿಗಳು ವಾರಣಾಸಿಯಲ್ಲಿ ಬ್ರಾಹ್ಮಣರೇ ಬರಿತಾ ಇದ್ರು, ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಬ್ರಾಹ್ಮಣರೇ ಬರಿತಾ ಇದ್ರು. ಹೆಂಗ್ ಹಳಬರು ಅಂತ ಹೇಳ್ತೀವಲ್ಲ ನಾವು, ಹಳಬರ ಕಡೆ ಹೋದ್ರೆ ನಮ್ದೆಲ್ಲ ನಮ್ಮ ಮುತ್ತೆ ಯಾರು, ಅವ್ರ ಅಪ್ಪ ಯಾರು, ಅವ್ರ ಅಪ್ಪ ಯಾರು ಸಿಗುತ್ತಲ್ಲ, ಹಂಗೆಲ್ಲ ಇವತ್ತಿಗೂ ನೀವು ಏನು ವಾರಣಾಸಿ ಕಡೆ ಹೋದ್ರಿ ಅಂದ್ರ ಅಲ್ಲಿ ಅನೇಕ ಜನ ಪಂಡಿತರು ಇದೇ ಕೆಲಸ ಮಾಡ್ತಾರೆ. ಅವರ ಪೂರ್ವಜರ ಎಲ್ಲ ಹೆಸರುಗಳನ್ನ ದಾಖಲೆ ಮಾಡ್ತಾರೆ. ಆ ಒಂದು ನವಿಲುಗರಿಯನ್ನ ತೆಗೆದು ಬರಿತಾ ನೀವು. ಯಾರು ಗಾಗಾಭಟ್ ಅನ್ನುವಂಥ ಬ್ರಾಹ್ಮಣ ಏನಂತ ಬರಿತಾನೆ, ಛತ್ರಪತಿ ಶಿವಾಜಿ ಮಹಾರಾಜನು ಹುಟ್ಟಿನಿಂದ ಶೂದ್ರನಲ್ಲ, ಈತ ರಾಜಸ್ಥಾನದ ಸಿಸೋದಿಯ ಅನ್ನುವಂತಹ ರಾಜ ಪರಿವಾರದಿಂದ ಬಂದಿರತಕ್ಕಂಥ ವ್ಯಕ್ತಿ ಅಂತ ಒಂದು ಸುಳ್ಳು ಕುಂಡಲಿಯನ್ನ ರೆಡಿ ಮಾಡ್ತಾನೆ. ಅದರ ಮೂಲಕ ಆಯ್ತು ನಾ ಇಂಥ ದಿವಸ ಪಟ್ಟಾಭಿಷೇಕ ಬರ್ತಾನಂತ ಡೀಲ್ ಮಾಡ್ಕೊಂಡು ದುಡ್ಡು, ಕಾಸು, ಹಣ, ಜಮೀನು ಎಲ್ಲವನ್ನ ಪಡ್ಕೊಂಡು ಏನಪ್ಪಾ ಅಂದ್ರೆ ಒಂದು ಕುಂಡಲಿ ರೆಡಿ ಮಾಡ್ತಾನೆ. ಆದ್ರೆ ಇಲ್ಲಿ ಪುನಃ ಬ್ರಾಹ್ಮಣರು ಅದನ್ನು ಒಪ್ಪೋದಿಲ್ಲ. ಅವಾಗ ಪುನಃ ಬ್ರಾಹ್ಮಣರ ಕಡೆ ಬಂದು ಭೇಟಿಯಾಗಿರ್ತಕ್ಕಂಥ ಗಾಗಾಭಟ್ ಅವ್ರ ಜೊತೆ ಡೀಲ್ ಮಾಡ್ಕೋತಾನ. ಅಲ್ಲಿ ಕೊಟ್ಟಿರ್ತಕ್ಕಂಥ ಹಲವಾರು ಏನು ಬಂಗಾರ, ವಜ್ರ, ವೈಡೂರ್ಯ ಜಮೀನುಗಳನ್ನ ಅವ್ರಿಗೆ ದಾನ ಮಾಡ್ತಾನ. ಅದಷ್ಟೇ ಅಲ್ಲದೆ ಅವ್ರಿಗೊಂದು ಮಾತು ಕೊಟ್ಟು ಬರ್ತಾನೆ, ಏನಂದ್ರ ಶಿವಾಜಿ ಮಹಾರಾಜರ ನಾನು ಅವಮಾನ ಮಾಡ್ತೀನಿ ಅಂತ ಹೇಳಿ. ಅವಾಗ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ ದಿನ ತನ್ನ ಎಡಗಾಲಿನ ಕಿರುಬೆರಳಿನಿಂದ ತಿಲಕಧಾರಣೆ ಮಾಡುವ ಮೂಲಕ ಅವಮಾನ ಮಾಡ್ತಾನ. ನೋಡ್ರಿ ಎಂತ ವಿಕೃತಿ ಐತಿದು. ಒಬ್ಬ ಮಹಾಪರಾಕ್ರಮಿ ಹಿಂದೂ ಹೃದಯ ಸಾಮ್ರಾಟ್, ಗೋ ಮಾತೆಯ ರಕ್ಷಕಂತ ಇವತ್ತು ಬಿಂಬಿಸುವ ಹಿಂದೂ ಸಂಘಟನೆಗಳಿಗೆ ಯಾವ ವಿಚಾರ ಗೊತ್ತಿಲ್ಲ ಅಂತ ಮಾಡ್ರಿ, ನೀವು ಎಲ್ಲಾನು ಗೊತ್ತೈತಿ. ಆದ್ರ ಶಿವಾಜಿ ಮಹಾರಾಜರ ಹೆಸರಿನ ಮೇಲೆ ಇಲ್ಲಿ ರಾಜಕಾರಣ ನಡೀತದ, ಧರ್ಮದ ರಕ್ಷಣೆ ನಡೀತದ. ಇತಿಹಾಸದಲ್ಲಿ ಯಾವ ದಲಿತರು, ಯಾವ ಮುಸಲ್ಮಾನರು ಅಥವಾ ಬೇರೆ ಯಾವ ಜನಾಂಗವೂ ಶಿವಾಜಿ ಮಹಾರಾಜರಿಗಾಗ್ಲಿ ಅಥವಾ ಸಂಭಾಜಿ ಮಹಾರಾಜರಿಗಾಗಿ ಅನ್ಯಾಯ ಮಾಡಿಲ್ಲ. ಮಾಡಿದವರೇ ಈ ಏನು ಮನೋವಾದವನ್ನ ಸೃಷ್ಟಿ ಮಾಡಿದ ಬ್ರಾಹ್ಮಣರು. ಅವರಿಗೆ ಅವಮಾನ ಮಾಡ್ತಾರೆ ಇವರು ಶಿವಾಜಿ ಮಹಾರಾಜರಿಗೆ. ಆ ನಂತರ ಶಿವಾಜಿ ಮಹಾರಾಜನನ್ನ ಕೊಲೆ, ಅದಕ್ಕೂ ಕೂಡ ಇತಿಹಾಸ, ಸಂಭಾಜಿ ಮಹಾರಾಜನ ಕೊಲೆ ಮಾಡಿಸಿದವರು ಅವರು, ಶಿವಾಜಿ ಮಹಾರಾಜರನ್ನ ಕೊಂದ್ರು ಬ್ರಾಹ್ಮಣರು ಅನ್ನುವಂಥ ಇತಿಹಾಸವೂ ಕೂಡ ಐತಿ. ಆದ್ರೆ ಆ ಇತಿಹಾಸವನ್ನ ನಮ್ಮ ಜನ ಎಷ್ಟು ನಂಬ್ತಾರೆ, ಯಾಕಂದ್ರೆ ಇವೆಲ್ಲ ಧರ್ಮದ ಅಮೂಲ್ಯವಾಗಿರ್ತಕ್ಕಂಥ ಜನ. ಅವಾಗ ಆ ಕಾಲದ ಶಿವಾಜಿ ಮಹಾರಾಜರನ್ನ ಹಿಡ್ಕೊಂಡು ಇಂದಿನ ಏನು ಧಾರವಾಡದ ಏನೊಂದು ಘಟನೆ ಆಕೈತಿ, ತನ್ನ ಮಗಳ 7 ತಿಂಗಳ ಗರ್ಭಿಣಿಯಾಗಿರ್ತಕ್ಕಂಥ ಮಗಳನ್ನ ಕೊಲ್ಲೋ ಮಟ್ಟಕ್ಕೆ ಹೋಗಿದ್ರೆ, ಇದೆಲ್ಲದಕ್ಕೂ ಕಾರಣ ಈ ಮನೋಸ್ಮೃತಿನೇ. ಆ ಮನೋಸ್ಮೃತಿಯಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆ, ಮೇಲು ಕೀಳು, ನೀನು ಶ್ರೇಷ್ಠ, ನೀನು ಕನಿಷ್ಠ, ಇವ ಅಲ್ಲಿ ಕೊಡ್ಬೇಕು, ಇವ ಇಲ್ಲಿ ಕೊಡ್ಬೇಕು, ಇವ ಅಂತವನು, ಇವ ಇಂಥವನು, ಇವ ಹುಟ್ಟಿನಿಂದ ದಾರಿದ್ರ್ಯವಾಗಿದ್ದಾನ, ಇವ ಎಂತ ಶಿಕ್ಷಣ ಪಡೆದ್ರು, ಮಂತ್ರಿ ಆದ್ರು, MLA ಆದ್ರು, ರಾಜನಾದ್ರು ಶೂದ್ರನೇ ಅಂತ ಹೇಳಿ ಬರೆದಿದ್ದು ಈ ಮನೋಸ್ಮೃತಿ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಬಿಡ್ತಾರೆ.
ಇದನ್ನು ಯಾರೂ ಕೂಡ ನಂಬಬಾರ್ದು ಅಂತೇಳಿ. ಕೇವಲ ಬಾಬಾ ಸಾಹೇಬರು ಸುಡಂಗಿಲ್ಲ, ಅವತ್ತಿನ ಈ ಮನೋಸ್ಮೃತಿ ವಿರೋಧಿಸುವ ಅನೇಕ ಬ್ರಾಹ್ಮಣರು ಅಥವಾ ಅನೇಕ ಜಾತಿಯ ಜನ ಕೂಡ ಇವ್ರ ಜೊತೆ ಇರ್ತಾರೆ. ಮಹಾರ್ ಚೌಡಾರ ಕೆರೆಯ ನೀರು ಮುಟ್ಟುವಂತ ಹೋರಾಟ ಬಾಬಾ ಸಾಹೇಬ್ ಮಾಡ್ತಿರ್ತಾರ. ಅಲ್ಲಿ ಸಾಕಷ್ಟು ಸಾವು ನೋವು ಗದ್ದಲ ಗಲಾಟೆಗಳು ಕೂಡ ನಡೆದಿರ್ತಾವ. ಅದರ ಅಂತಿಮ ದಿನದ ಹೋರಾಟದ ಅಂತಿಮ ದಿನ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಮನೋಸ್ಮೃತಿಯನ್ನ ಸುಟ್ಟಿದು ಮನುಷ್ಯನಿಗೆ ಮಾರಕವಾಗಿರ್ತಕ್ಕಂಥ ಕೃತಿ ಅಂತ ಹೇಳ್ತಾರ. ಆದ್ರ ಆ ಮನೋಸ್ಮೃತಿ ಪುಸ್ತಕ ಸುಟ್ಟು ಹೋದ್ರು, ಅದರಲ್ಲಿರುವಂತಹ ಜಾತಿ ವ್ಯವಸ್ಥೆ ಮೇಲು ಕೀಳು ಇವತ್ತಿಗೂ ಜೀವಂತ ಐತಿ. ಇವತ್ತಿಗೂ ಆ ಜಾತಿ ವ್ಯವಸ್ಥೆ ಜೀವಂತ ಐತಿ ಅನ್ನೋ ಕಾರಣಕ್ಕಾಗಿನೇ ಇಲ್ಲಿ ಯಾರ್ಯಾರೋ ಧರ್ಮದ ಹೆಸರಿನ ಮೇಲೆ, ಹಿಂದುತ್ವದ ಹೆಸರಿನ ಮೇಲೆ ಮಾರಣ ಹೋಮನು ಮಾಡ್ತಾರ, ಅಧಿಕಾರವನ್ನು ಹಿಡ್ಕೊಂಡಾರ, ಹೆಂಡಿನೂ ತಿತ್ತಾರ, ಉಚ್ಚಿನೂ ಕುಡಿತಾರ ಅನ್ನೋದು ದುರಂತ. ಸೊ ಹಂಗಾಗಿ ಇವತ್ತ ಏನು ಹುಬ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನಮಗ ಬಾಬಾ ಸಾಹೇಬರು 100 ವರ್ಷಗಳ ಹಿಂದೆ ಸುಟ್ಟಿರ್ತಕ್ಕಂಥ ಮನೋಸ್ಮೃತಿ, ಅದರಲ್ಲಿರುವಂತಹ ವಿಚಾರಗಳು ಇವತ್ತಿಗೂ ಜೀವಂತ ಅದಾವ ಅನ್ನೋದು ನಮ್ಗೆ ನೆನಪು ಮಾಡಿಸಿಕೊಡ್ತೈತಿ. ಅವತ್ತು ಏನು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಏನೋ ಪುರೋಹಿತ ರಹಿತವಾದಂತಹ ಒಂದು ಮದುವೆಯನ್ನ ಮಾಡಿದ್ರು. ಇವರಿಂದ ನಮ್ಗೆ ಅವಶ್ಯಕತೆ ಇಲ್ಲ, ನೀವು ಸ್ವಂತ ಸ್ವಾಭಿಮಾನಿಗಳಾಗಿ ಬದುಕ್ರಿ ಅಂತ ಹೇಳಿ ಅದು ಇವತ್ತಿಗೂ ಜೀವಂತ ಅಂತ ಹೇಳಿ ನಮ್ಗೆ ತೋರಿಸಿಕೊಡ್ತೈತಿ. ಬ್ರಾಹ್ಮಣರು ನಿರ್ಮಾಣ ಮಾಡಿರ್ತಕ್ಕಂಥ ಜಾತಿ ವ್ಯವಸ್ಥೆ ಬಹುಶಃ ಅವರು ಬಿಡಬಹುದು, ಆದ್ರೆ ಅದನ್ನು ಹಿಡ್ಕೊಂಡಿರುವಂತಹ ಈ ದೇಶದ ಮೂಲ ನಿವಾಸಿಗಳೇ ಆಗಿರುವ ಲಿಂಗಾಯತರು, ಒಕ್ಕಲಿಗರು, ಕುರುಬರು, ಉಪ್ಪಾರರು, ಇನ್ನೂ ಅನೇಕ ಸಮುದಾಯಗಳೇನು ಶೂದ್ರ ಸಮುದಾಯ ಅಂತ ಕರಿತೀವಿ, ಅವು ಈಗ ನಾವು ಶ್ರೇಷ್ಠ ಸಮುದಾಯ ಅಂತ ಅನ್ಕೊಂಡಾರ, ತಮ್ಮಷ್ಟಕ್ಕೆ ತಾವು ಅವರೆಲ್ಲ ಹಿಡ್ಕೊಂಡ್ಬಿಟ್ಟಾರ. ಆ ಕಾರಣಕ್ಕಾಗಿ ನಾನು ಶ್ರೇಷ್ಠ, ನೀನು ಶ್ರೇಷ್ಠ, ಆ ಕನಿಷ್ಠ ಜಾತಿಯನ್ನು ಮದುವೆ ಆದಳು ಅನ್ನೋ ಒಂದು ವಿಕೃತ ಮನಸ್ಸಿನಿಂದ ಇವತ್ತು ಕೊಚ್ಚಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ನಮ್ಮ ದೇಶ ಹಾಳಾಗಿದೆ, ವ್ಯವಸ್ಥೆಯಲ್ಲಿ ಸಿಲುಕು ಹಾಕಿಕೊಂಡಿದೆ. ಏಡ್ಸ್ ವೈರಸ್, ಕೊರೋನಾ ವೈರಸ್ಕ್ಕಿಂತಲೂ ಡೇಂಜರಸ್ ವೈರಸ್ ಅಂದ್ರೆ ಜಾತಿ ವೈರಸ್. ಇದನ್ನ ನಿವಾರಣೆ ಮಾಡಲಿಕ್ಕೆ ಯಾವ ಸರ್ಕಾರಗಳು, ಕಾಂಗ್ರೆಸ್, ಬಿಜೆಪಿ, JDS ಸೇರಿದಂತೆ ಯಾವ ಸರ್ಕಾರಗಳು ಕೈ ಹಾಕಿಲ್ಲ. ಬದಲಿಗೆ ಮೂಗಿಗೆ ತುಪ್ಪ ಒರೆಸುವ ಕೆಲಸವನ್ನ ಮಾತ್ರ ಮಾಡ್ತಾ ಇದ್ದಾವೆ. ಇದೇನಾದರೂ ತೊಲಗಿ ಹೋಗಬೇಕಾದ್ರೆ, ಅಂಬೇಡ್ಕರ್ ಸಾಹೇಬರ ಕನಸು ನನಸಾಗಬೇಕಾದ್ರೆ ಸ್ವಂತ ಶಕ್ತಿ ಅವಶ್ಯಕತೆ ಐತಿ. ಇದು ದುರಂತ ಅಂತ ಹೇಳ್ತಾ ಇವತ್ತ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬ ಕೂಡ ಐತಿ. ಅದರದ ಶುಭಾಶಯಗಳನ್ನು ಕೂಡ ನಾನು ಕೋರ್ತೀನಿ. ಕೆಲವೊಂದಿಷ್ಟು ವ್ಯಾಟ್ಸಾಪ್ ಯೂನಿವರ್ಸಿಟಿಯ ಅಂಧ ಭಕ್ತರು ಅಂಬೇಡ್ಕರ್ ಸಾಹೇಬರು ಡಿಸೆಂಬರ್ 25 ಕ್ರಿಸ್ಮಸ್ ದಿನಾನ ಯಾಕೆ ಸುಟ್ರು ಅಂತ ಹೇಳಿ ಅದನ್ನು ಕೂಡ ಕಾಂಟ್ರವರ್ಸಿ ಮಾಡ್ತಾರ. ಆ ಕ್ರಿಸ್ಮಸ್ ಹಬ್ಬಕ್ಕೂ ಈ ಒಂದು ಏನು ಮನುಸ್ಮೃತಿ ದಹನ ದಿವಸಕ್ಕೂ ಸಂಬಂಧ ಇಲ್ಲ. ಯಾಕಂದ್ರ ಅಂಬೇಡ್ಕರ್ ಸಾಹೇಬರು ನಿರ್ಧಾರ ಮಾಡಿ ಹೋರಾಟ ಮಾಡ್ತಿದ್ರು. ಡೇಟ್ಗಳನ್ನ ನೋಡಿ ಅವರು ಮಾಡಿಲ್ಲ, ಕೆಲವೊಂದಿಷ್ಟು ಡೇಟ್ಗಳು ನೋಡಿನೂ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಮುಂದಾಲೋಚನೆ ಇರ್ತಾ ಇತ್ತು. ಅದರಲ್ಲಿ ಮಹಾರ್ ಸತ್ಯಾಗ್ರಹದ ದೊಡ್ಡ ಚಳವಳಿ ನಡೀತಾ ಇತ್ತು. ಅದರ ಅಂತಿಮ ದಿನ ಬಂದಿತ್ತು. ಆ ದಿನದಂದೇ ರೊಚ್ಚಿಗೆದ್ದು ಸಿಟ್ಟಿಗೆದ್ದು ಯಾವ ಮನುಸ್ಮೃತಿ ಆಧಾರದ ಮೇಲೆ ನಮ್ಗೆ ಇಷ್ಟು ಕಷ್ಟ ನಮ್ಮ ಜನರಿಗೆ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸುಡ್ಬೇಕಂತ ಸುಟ್ಟಿರ್ತಕ್ಕಂಥ ಒಂದು ದಿನ ಅಷ್ಟೇ. ಹಂಗಾಗಿ ಇವತ್ತ ಬಹಳ ನೋವಿನ ಆ ಬಾಬಾ ಸಾಹೇಬರ ಅಂದು ಸುಟ್ಟಿರ್ತಕ್ಕಂಥ ಮನುಸ್ಮೃತಿಯ ವಿಚಾರಗಳು ಇಂದಿಗೂ ಜೀವಂತ ಅದಾವ. ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನ ಜೀವಂತ ಐತಿ. ಇದನ್ನೆಲ್ಲ ಮಾಡಬಾರ್ದು, ಜಾತಿ ತಾರತಮ್ಯ ನಿಷೇಧ ಮಾಡ್ಬೇಕಂತ ಹೇಳುವಂತಹ ಸಂವಿಧಾನ ಇದ್ರು, ಅದನ್ನೇನಾದ್ರೂ ಮಾಡಿದ್ರೆ ನಿಮಗೆ ಶಿಕ್ಷೆ ಆಗುವಂತ ಕಾನೂನುಗಳಿದ್ರು, ರಾಜಾರೋಷವಾಗಿ ಜಾತಿ ವ್ಯವಸ್ಥೆಯನ್ನ ಇವರು ಮಾಡ್ತಾರಂದ್ರ ಇದರ ಹಿಂದೆ ಯಾರ ಕೈವಾಡ ಐತಿ, ಯಾಕಿದೆಲ್ಲ ಆಗ್ತೈತಿ, ಇದನ್ನೆಲ್ಲ ನೀವು ಆಲೋಚನೆ ಮಾಡುವಂತ ಕೆಲಸ. ಅದರ ಮಧ್ಯೆ ನನಗೆ ಅಂಬಿಗರ ಚೌಡಯ್ಯ ಹೇಳಿರ್ತಕ್ಕಂಥ ಅವ್ರು ಹೇಳಿರುವಂತ ಒಂದು ಮಾತು ನೆನಪು ಬರ್ತೈತಿ. ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದವರು ನಾವೆಲ್ಲ ನೀವೆಲ್ಲ, ನೀ ಹೆಚ್ಚು ನಾ ಹೆಚ್ಚು ಎಂದವನ ಕಚ್ಚಿಯ ಬಿಚ್ಚಿ ಮಚ್ಚಿಲಿ ಹೊಡಿ ಎಂದ ನಮ್ಮ ಅಂಬಿಗರ ಚೌಡಯ್ಯ. ಆ ಮಚ್ಚಿಲಿ ಹೊಡೆಯುವ ಜನ ನಾವಾಗಬೇಕು, ಜಾತಿವಾದಿಗಳ ಕಚ್ಚಿ ಕಳಿಬೇಕು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.